SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಬ್ರದರ್, ಇದೇ 25ಕ್ಕೆ ಸಿನಿ ಪ್ರೇಕ್ಷಕರ ಹಬ್ಬ ಅಂತ ಹೇಳ್ಬೋದು. ಮತ್ತು ಇದು ಬರ್ತಿದೆ 45 ಬರ್ತಿದೆ, ಸುದೀಪ್ ಅವ್ರದ್ದು ಮಾರ್ಕ್ ಬರ್ತಿದೆ. ಯಾವ ಸಿನಿಮಾ ನೋಡೋಕ್ಕೆ ನೀವು ಕಾಯ್ತಾ ಇದ್ದೀರಾ ಅಂತ? ತುಂಬಾ ಖುಷಿ ಆಯ್ತಿದೆ. 2 ಸಿನಿಮಾಗಳು ಬರ್ತಾಯಿದೆ. ಅದು ನಮ್ಮದೇ ಸಿನಿಮಾ ಅಂತ ಹೇಳ್ಬೋದು. ಯಾಕಂದರೆ ನಾನು ಫಸ್ಟ್ ಆಫ್ ಆಲ್ ಡಿ ಬಾಸ್ ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ. ಡೆವಿಲ್ ಮುಗೀತು, ಡೆವಿಲ್ ಕ್ರೇಜ್ ಮುಗೀತು. ಅದರಲ್ಲೂ ನಡುವೆ ನೆಗೆಟಿವ್ ಪಾಸಿಟಿವ್ ಎಲ್ಲ ಕೇಳ್ಕೊಂಡು ಬಂದ್ವಿ. ಆದರೆ ಸಿನಿಮಾ ಯಾವ ಥರ ಹೋಯ್ತು ಅಂದರೆ ನಿಮಗೆ ಗೊತ್ತು. ನೆಕ್ಸ್ಟ್ ಲೆವೆಲಲ್ಲಿ ಬ್ಲಾಕ್ ಬಸ್ಟರಾಗಿ ಹಿಟ್ ಆಯಿತು. ಬಟ್ ಈಗ ನಾವು ನೆಕ್ಸ್ಟು ಈಗ ಡಿ ಬಾಸ್ ಅಭಿಮಾನಿಯಾಗಿ ಮಾರ್ಕ್ ಸುದೀಪ್ ಅಣ್ಣನಿಗೆ ಸಪೋರ್ಟ್ ಮಾಡ್ತೀವಿ ಮತ್ತು 45 ಸಿನಿಮಾಗೂ ಸಪೋರ್ಟ್ ಮಾಡ್ತೀವಿ. ಇಬ್ಬರು ನಮ್ಮವರೇ ಅಲ್ವಾ. ಇವಾಗೆಲ್ಲ ನಿಮಗೆ ಗೊತ್ತು, ನಾನು ಆ ಫ್ಯಾನ್ ಇದಂತೆ, ನಾನು ಈ ಫ್ಯಾನು, ಬರೀ ನಮ್ಮಲ್ಲೇ ಫ್ಯಾನ್ ವಾರ್ ಮಾಡ್ಕೊಂಡೇ ಸಾಯ್ತಾ ಇರಬೇಕು. ಈ ಇಯರ್ ಎಂಡೇ ಮುಗಿತಾ ಬಂತು, ಈ ಫ್ಯಾನ್ ವಾರ್ ಮುಗಿತಾ ಇಲ್ಲ. ಇದರಲ್ಲಿ ಏನಾಗ್ತಿದೆ ಅಂತ ಗೊತ್ತಿಲ್ಲ. ನಾವೇ ಕಿತ್ತಾಡ್ಕೊಂಡು ನಮ್ಮ ಗುಂಡಿನ ನಾವೇ ತೋಡ್ಕೊಳ್ತಾ ಇದ್ದೀವಿ. ಅವ್ರು ಚೆನ್ನಾಗಿರ್ತಾರೆ. ಈ ಥರ ಇದಾದರೆ ನಮ್ಮ ಕನ್ನಡ ಇಂಡಸ್ಟ್ರಿ ಎಕ್ಕುಟ್ಟು ಹೋಗುತ್ತೆ. ಅರ್ಥ ಆಯ್ತಾ? ಥಿಯೇಟ್ರ್ಗಳೆಲ್ಲ ಮುಚ್ಕೊಂಡು ಹೋಗ್ಬೇಕಾಗುತ್ತೆ. ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ, ಫ್ಯಾನ್ ವಾರೆಲ್ಲ ಮುಚ್ಕೊಂಡು ನಿಲ್ಲಿಸಿ. ಅರ್ಥ ಆಯ್ತಾ? ನಮ್ಮ ಕನ್ನಡ ಇಂಡಸ್ಟ್ರಿ ಗೆಲ್ಲಬೇಕು, ನಮ್ಮ ಕನ್ನಡ ಹೀರೋಗಳು ಬರಬೇಕು. ನಾವು ಬೇರೆ ಇಂಡಸ್ಟ್ರಿಯವರಿಗೆ ಟಾಂಗ್ ಕೊಡೋ ಥರ ಕಾಲರ್ ಎತ್ಕೊಂಡು ತಿರುಗಾಡ್ಬೇಕು ಅಷ್ಟೇ. ಅದು ಇದಕ್ಕೆಲ್ಲ ಹೇಳಬೇಕು ಅಂದರೆ ಫ್ಯಾನ್ ವಾರ್ಗಳನ್ನ ಮಾಡೋದ ಮೊದಲು ಫಸ್ಟ್ ಆಫ್ ಆಲ್ ಬಿಡಬೇಕು ಅಂತ ಹೇಳ್ತೀನಿ. ಅಂದರೆ ಸೂಪರ್ ಸ್ಟಾರ್ ಈ ಹೀರೋಗಳು ಅವರೆಲ್ಲ ಅವ್ರ ಮಟ್ಟಿಗೆಲ್ಲ ಚೆನ್ನಾಗಿರ್ತಾರೆ. ಬಟ್ ಈ ಫ್ಯಾನ್ಸ್ ಅವ್ರವ್ರ ನಡುವೆ ಅವ್ರವ್ರ ಬೇಳೆಕಾಳು ಬೇಯಿಸ್ಕೊಳ್ಳೋಕ್ಕೋಸ್ಕರ ಈ ಥರದ್ದೆಲ್ಲ ಆಗ್ತಾನೆ ಇದೆ. ಪ್ರತಿಯೊಂದು ಸಿನಿಮಾ ರಿಲೀಸ್ ಆದಾಗಲೂ ಕೂಡ ಅವ್ರ ಸಿನಿಮಾ ಇವರು ಪೈರಸಿ ಮಾಡೋದಾಗಿರ್ಬೋದು, ಮತ್ತೊಂದೇನೋ ಮಾಡೋದಾಗಿರ್ಬೋದು, ವೀಡಿಯೋಸ್ ಮಾಡೋದಾಗಿರ್ಬೋದು. ಬಟ್ ಎಲ್ಲರೂ ಅಂತಲ್ಲ, ಬಟ್ ಕೆಲವೊಂದು ಈ ಥರ ಮಾಡ್ತಾ ಇರ್ತಾರೆ ಕಿಡಿಗೇಡಿಗಳು. ಯಾಕೆ ಆಗಿರ್ಬೋದು ಈ ಥರದ್ದೆಲ್ಲ ಮಾಡ್ತಾರೆ ಅಲ್ಲ, ಅವರಿಗೆ ಇನ್ನೇನು ಮನೇಲಿ ಮಾಡೋಕ್ಕೂ ಕೇಮೇ ಇರಲ್ಲ. ಇನ್ನೇನು ಸೋಷಿಯಲ್ ಮೀಡ್ಯಾದಲ್ಲಿ ಈ ಥರ ಮಾಡ್ಕೊಂಡು ಒಂದು ಸ್ವಲ್ಪ ಮುಖ ತೋರಿಸ್ಕೊಬಿಡೋಣ ಅಂತ ಇರ್ತಾರೆ. ಇನ್ನೇನು ಮನೆಗೆ ಒಬ್ಬ ಮಗನಿಲ್ಲ, ಮಸಣಕ್ಕೊಂದು ಹೆಣನಿಲ್ಲ ಅಂತಿರ್ತಾರೆ ಗೊತ್ತಾ. ಅಂಥ ಬೋಳಿ ಮಕ್ಕಳೇ ಇಂಥವ್ರು ಮಾಡೋದು. ಕಾಂಟ್ರವರ್ಸಿ ಮಾಡೋದು, ಪೈರಸಿ ಮಾಡೋದು, ಅಲ್ಲಿ ತಂದಕ್ಕೆ ವಿಚಾರನ ಇಲ್ಲಿ ಹೇಳೋದು, ಇಲ್ಲಿ ತಂದಕ್ಕೆ ವಿಚಾರನ ಅಲ್ಲಿ ಹೇಳೋದು. ಅವರೆಲ್ಲ ಚೆನ್ನಾಗೇ ಇರ್ತಾರೆ. ಇಲ್ಲಿ ಅವ್ರು ಮಾತ್ರ ಅವ್ರು ಬೆಳೆ ಬೇಯಿಸ್ಕೊಳ್ಳೋದಕ್ಕೆ ಆ ಫ್ಯಾನಿಂದ ಹಿಂಗಂತೆ, ಈ ಡಿ ಬಾಸ್ ಹಂಗಂತೆ, ಆ ಮಾರ್ಕ್ ಸುದೀಪಣ್ಣ ಹಂಗಂತೆ, ಅಪ್ಪು ಬಾಸ್ ಹಂಗಂತೆ. ಏನಿದು? ಅವ್ರವ್ರುಗಳೇ ಸುಮ್ಮನಿರ್ಬೇಕಾರೆ ಇವನ್ ವಿಚಾರ ಬೆಳೆ ಬೇಯಿಸ್ಕೊಳ್ಳೋಕೆ ಮಾತ್ರ ಅವ್ರ ವಿಚಾರ ತಗೊಬಂದ್ಬಿಟ್ಟು ಕಾಂಟ್ರವರ್ಸಿ ಮಾಡೋದು. ಆ ಫ್ಯಾನ್ ವಾರು, ಈ ಫ್ಯಾನ್ ವಾರು. ಯಾವ ಫ್ಯಾನ್ ವಾರ್ ರೀ? ಬದನೆಕಾಯಿ ಅಂತ ಪಾಕಿಸ್ತಾನ ಇಂಡಿಯಾ ವಾರೇ ನಿಂತೋಗಿದೆ. ಇವೇನು ಬದನೆಕಾಯಿ ಪುಟ್ಗೋಸಿ ಈ ಫ್ಯಾನ್ ವಾರು? ಇದು ನಾವು ಮಾಡ್ಕೊಂಡಿರೋಂಥ ಫ್ಯಾನ್ ವಾರ್ ಅಷ್ಟೇ. ಆ ಸ್ಟಾರ್ ವಾರೇ ಬಿಟ್ಟು ನಿಲ್ಲಿಸಿದ್ದಾರೆ. ನಮ್ಮದೇನಿದೆ ಫ್ಯಾನ್ ವಾರು? ಬದನೆಕಾಯಿ. ಮೊದಲು ನಮ್ಮ ಕನ್ನಡ ಉಳಿಬೇಕು. ನಮ್ಮ ಕರ್ನಾಟಕದಲ್ಲಿರೋ ಅಭಿಮಾನಿಗಳೆಲ್ಲ ಖುಷಿ ಆಗಬೇಕು ಅಲ್ವಾ? ಅದು ಬಿಟ್ಟರೆ ಈ ಫ್ಯಾನ್ ವಾರ್ ಬಗ್ಗೆ ಒಂಥರ ಕೂದಲು ಉದುರೋದಂಗೆ. ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೋಬಾರ್ದು ನನ್ನ ಪ್ರಕಾರ. ನಾನೊಬ್ಬ ಡಿ ಬಾಸ್ ಅಭಿಮಾನಿಗೆ ಹೇಳ್ತೀನಿ, ಡೆವಿಲ್ ಮೂವಿಗೂ ತುಂಬಾ ನೆಗೆಟಿವ್ ಸ್ಪ್ರೆಡ್ ಮಾಡಿದ್ರು. ರೇ, ನೀವೆಷ್ಟೇ ಹರ್ಕೊಂಡು ಎಷ್ಟೇ ನೆಗೆಟಿವ್ ಸ್ಪ್ರೆಡ್ ಮಾಡಿದ್ರು, ಅರ್ಥ ಆಯ್ತಾ? ಡಿ ಬಾಸ್ ಅವರು 25 ವರ್ಷದಿಂದ ಕಟ್ಟಿರೋ ಸಾಮ್ರಾಜ್ಯದ ಸೇನಾಧಿಪತಿಗಳಿದ್ರು ಗೊತ್ತಾ, ಡಿ ಬಾಸ್ ಸೆಲೆಬ್ರಿಟೀಸ್. ಅವ್ರನ್ನ ದಾಟ್ಕೊಂಡು ಬರಬೇಕು ನೀವು. ಆ ಥರ ಇದು ಮಾಡಬೇಕು ಅಂದರೆ ಅರ್ಥ ಆಯ್ತಾ? ಈ ಡಿ ಬಾಸ್ ಸಾಮ್ರಾಜ್ಯಕ್ಕೆ ಒಬ್ಬರೇ ಅಧಿಪತಿ. ಯಾರೇಳಿ? ಕಿಂಗ್ ಪಿನ್ ಡಿ ಬಾಸ್. ಅರ್ಥ ಆಯ್ತಾ? ಈ ಸಾಮ್ರಾಜ್ಯದಲ್ಲಿ ನಿಜವಾಗ್ಲೂ ನನಗೆ ಖುಷಿ ಆಗೋಯ್ತು ಸರ್. ನೀವು ನೋಡಿದ್ರಲ್ಲ ಡೆವಿಲ್ ಕ್ರೇಜ್ ಹೇಗಿತ್ತು ಅಂತ. ನೆಗೆಟಿವ್ ಇರ್ಬೋದು ಸರ್, ಮೂವಿ ನೆಗೆಟಿವ್ ಇರ್ಬೋದು. ಆದರೆ ಸಿನಿಮಾ ಕ್ರೇಜ್ ಹೆಂಗಿತ್ತೇಳಿ? ಯಾವನಾರು ಬೀಟ್ ಮಾಡೋಕ್ಕಾಗುತ್ತಾ? ಮಾಡೋಕ್ಕಾಗಲ್ಲ. ಎಲ್ಲರೂ ಅಭಿಮಾನದಿಂದ ತೋರಿಸ್ಬೇಕೇ ಹೊರ್ತು ಬೇರೆ ಥರ ತೋರಿಸ್ಬಾರ್ದು. ನಿಜವಾಗ್ಲೂ ಎಲ್ಲ ಸಿನಿಮಾನು ಪ್ರೀತಿಸೋಣ, ಎಲ್ಲ ನಮ್ಮವರೇ. ಇವಾಗ 45 ನೋಡಿ, ತುಂಬಾ ಖುಷಿ ಆಯಿತು. ಶಿವಣ್ಣಂದು 45 ಯಾರ್ಯಾರಿದ್ದಾರೆ? ನಮ್ಮ 3 ಜನ ಸೂಪರ್ ಸ್ಟಾರ್ ಇದ್ದಾರೆ. ಉಪೇಂದ್ರ ಸರ್ ಇರ್ಬೋದು, ಶಿವಣ್ಣ ಸರ್ ಇರ್ಬೋದು, ರಾಜ್ ಬಿ ಶೆಟ್ಟಿ ಅವರು. ಇಲ್ಲಿ ಲೆಕ್ಕಕಳಿ ಶಿವಣ್ಣವ್ರು ಒಂದು ಗೆಟಪ್ ಮಾಡಿದ್ದಾರೆ ಗೊತ್ತಾ. ಅದು ಲೇಡಿ ಗೆಟಪ್. ಒಂಥರ ಇದು ಮೇಕೆ ತಿನ್ನೋದ ಸೊಪ್ಪಿಲ್ಲ, ಶಿವಣ್ಣ ಮಾಡ್ದಿರೋ ಆ್ಯಕ್ಟಿಂಗೇ ಇಲ್ಲ ಅಂತ. ನಿಜವಾಗ್ಲೂ ಖುಷಿ ಆಗೋಯ್ತು. ಆ ಕಾಲ್ಗೆಜ್ಜೆ ಇದು ಮಾಡಿಬಿಟ್ಟು ಯಾವ ಹುಡುಗಿ ಸರ್, ಭರತನಾಟ್ಯದಲ್ಲಿ ಆ ಹುಡುಗಿರು ನೋಡಿದ್ರು ಆ ಥರ ಇದಿಲ್ಲ. ಈ ಏಜಲ್ಲಿ ಅಷ್ಟು ಯಂಗ್ ಏಜ್ ಹುಡುಗಿ ಥರ ಶೈನ್ ಹೊಡಿತಾರೆ ಅಂದರೆ ನನಗನ್ಸೋ ಪ್ರಕಾರ ಶಿವಣ್ಣಂದು ಅದೇನೋ ಹೇಳ್ತಾರಲ್ಲ ಎನರ್ಜಿ, ಅವ್ರು ಏನಿದೆ ಅವ್ರದ್ದು ಬಾಡಿಲಿ ಅನ್ನೋದೇ ಗೊತ್ತಾಯ್ತಿಲ್ಲ. ಅಷ್ಟು ಸಗದಾಗಿ ಕಾಣಿಸ್ತಾರೆ. ಇದ್ರ ಸೀಕ್ರೆಟ್ ಏನಾದ್ರು ಇದ್ದರೆ ಶಿವಣ್ಣವರೇ ನೀವೇ ಹೇಳಬೇಕು ನಮಗೆ. ದಯವಿಟ್ಟು ಅಭಿಮಾನಿಗಳು ಕಾಯ್ತಾ, ಏನು ಸರ್ ಅವ್ರಿಗೇನು ವಯಸ್ಸೇ ಆಗಲ್ವಾ ಅಂತ. ಈ ಥರ ಫ್ಯಾನ್ಸಿಗೆ ಒಳ್ಳೊಳ್ಳೆ ಟ್ರೀಟ್ ಕೊಡ್ತಾರೆ. ತುಂಬಾ ಖುಷಿ ಆಯಿತು. 45 ಈ ಕಡೆ ಬರ್ತಾಯಿದೆ, ಈ ಕಡೆ ಮಾರ್ಕು ಬರ್ತಾಯಿದೆ. ಈ ಮಾರ್ಕ್ ಸುದೀಪಣ್ಣ ಬಂದ್ಬಿಟ್ಟು ಇವ್ರು ಮಾರ್ಕ್ ಸಿನಿಮಾ ಮಾಡ್ತಿರೋದು ತಮಿಳವ್ರಿಗ ನಮ್ಮ ಕನ್ನಡಿಗರ ಅನ್ನೋದೇ ಗೊತ್ತಾಯ್ತಿಲ್ಲ. ಯಾಕೆಂದರೆ ಆಲ್ಮೋಸ್ಟ್ ಅಲ್ಲೂ ನಮ್ಮ ಸುದೀಪಣ್ಣ ಬಂದ್ಬಿಟ್ಟು ತಮಿಳವ್ರನ್ನೇ ಎಳ್ಕೊಳ್ತವ್ರೆ. ಯಾಕೆ ಅನ್ನೋದು ಗೊತ್ತಾಯ್ತಿಲ್ಲ. ನಮ್ಮ ಕನ್ನಡವರಿಗೂ ಒಂದು ಸ್ವಲ್ಪ ಪ್ರಿಯಾರಿಟಿ ಕೊಡಬೇಕು ಅಂತ ಅನ್ನಿಸ್ತಾ ಇದೆ. ಅದರಲ್ಲಿ ಒಂದು ಸ್ವಲ್ಪ ಬಿಟ್ಟರೆ ಬಟ್ ಒಳ್ಳೆ ಕಂಟೆಂಟ್ ಕೊಡ್ತವ್ರೆ, ಅದಕ್ಕೊಂದು ಖುಷಿ ಆಯ್ತಿದೆ. ಯಾಕೆಂದರೆ ಯಾರಿಗೂ ಮೋಸ ಆಗೋಲ್ಲ. ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಕಂಟೆಂಟ್ ಮೂಲಕ ಬರ್ತಾರೆ ಅನ್ನೋದೊಂದು ಸಮಾಧಾನ ಪಟ್ಟರೆ. ಬಟ್ ಅಲ್ಲಿರೋರಿಗೆ ಜಾಸ್ತಿ ಪ್ರಿಯಾರಿಟಿ ಕೊಡೋ ಬದಲು ನಮ್ಮ ಕನ್ನಡದವರಿಗೆ ಒಂದು ಸ್ವಲ್ಪ ಪ್ರಿಯಾರಿಟಿ ಕೊಡಿ ಅಂತ ನಾನು ಕೇಳ್ಕೊಳ್ತೀನಿ ಅಷ್ಟೇ.
SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.